ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂದಾಯಿತು, ಬನ್ನಿ ಇವತ್ತು ಮಾತಾಡು ಮಲ್ಲಿಗೆ ಈ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಚಾಮಂತಿ ಆಫೀಸಿಗೆ ಹೋಗಬೇಕು. ಆಫೀಸಿಂದ ಫೋನ್ ಬಂದಿದೆ, ಚಾಮಂತಿ ಬೇಗ ಬಂದುಬಿಡು ಅಂತ ಹೇಳ್ಬಿಟ್ಟು. ಸರಿ ಸರ್ ಬರ್ತೀನಿ ಅಂತ ಹೇಳಿರ್ತಾಳೆ. ಚಾಮಂತಿ ನೋಡ್ತಾ ಇರ್ತಾಳೆ, ಇದೇನು ಅಭಿ ಪಾ ಬಾಬಿನೂ ಬರ್ತಾ ಇದ್ದಾನಲ್ಲ ಅಂತ ನೋಡ್ತಾಳೆ. ಸರಿ ಖುಷಿ ಆಗುತ್ತೆ ಬಾಬಿನೂ ಬರ್ತಿರೋದು. ಆಮೇಲೆ ಎಲ್ಲರೂ ನಮಸ್ಕಾರ ಸರ್ ಅಂತ ಹೇಳ್ತಾ ಇರ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಚಾಮಂತಿನೂ ನಮಸ್ಕಾರ ಸರ್ ಅಂತಾರೆ. ಹೌದು ಸರಿ ಸರ್ ಅಂತ ಹೇಳ್ಬಿಟ್ಟು ಆಮೇಲೆ ಮಗು ಮಾತಾಡಿಸ್ತಾಳೆ. ಬಾಬಿ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು ಹ್ಞೂ ಚೆನ್ನಾಗಿದ್ದೀನಿ ಆಂಟಿ ಅಂತ ಹೇಳುತ್ತೆ ಆ ಹುಡುಗನು. ಆಮೇಲೆ ಹ್ಞೂ ಚಾಮಿ ಚೆನ್ನಾಗಿದ್ದೀನಿ ಅಂತ ಹೇಳುತ್ತೆ. ಆಮೇಲೆ ಮಾತಾಡಿಬಿಟ್ಟು ನನ್ನ ಚೇಂಬರ್ಗೆ ಬಾ ಅಂತ ಹೇಳಿ ಕರೆದೋಗ್ತಾನೆ. ಸರಿ ಬರ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಅಷ್ಟೊತ್ತಿಗೆ ಮಗು ಬಾ ನೀನು ನನ್ನ ಇದಕ್ಕೆ ಹೋಗೋಣ, ಚೇಂಬರ್ಗೆ ಹೋಗೋಣ ಅಂತ ಕರಿತಾನೆ. ಅದಕ್ಕಿಲ್ಲ ನಾನು ಈ ಆಫೀಸೆಲ್ಲ ನೋಡಿಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡು ಬರ್ತೀನಿ, ನೀವು ಹೋಗಿಯಪ್ಪ ಅಂತ ಹೇಳುತ್ತೆ. ಆವಾಗ ಅದು ನೆನ್ಕೊಳ್ಳುತ್ತೆ, ಅಮ್ಮ ಮೇಡಮ್ ಹೇಗೆ ನನಗೆ ದೃಷ್ಟಿ ತೆಗೆದ್ರು, ಕೃಷ್ಣನ ಪಾತ್ರ ಮಾಡಿದಾಗ ಹೆಂಗೆ ಕಾಣಿಸ್ತಿದ್ದೆ ನಾನು, ಹೇಗೆ ದೃಷ್ಟಿ ತೆಗೆದ್ರು ಅನ್ನೋದನ್ನೆಲ್ಲ ಅದು ಫ್ಲ್ಯಾಶ್ಬ್ಯಾಕಿಗೆ ಹೋಗಿ ನೆನ್ಕೊಳ್ಳುತ್ತೆ. ಆಮೇಲೆ ಚಾಮಿ ನಿನ್ನ ಮೊಬೈಲ್ ಕೊಡಿಲ್ಲಿ ಅಂತ ಕೇಳುತ್ತೆ. ಯಾಕೋ ಬಾಬಿ ಮೊಬೈಲು ಅಂತ ಕೇಳ್ತಾಳೆ. ಇಲ್ಲ ಕೊಡಿಲಿ ಬೇಕು ಅಂತ. ಆಮೇಲೆ ಆನ್ ಮಾಡಿ ಕೊಟ್ಬಿಟ್ಟು ಹೋಗ್ತಾಳೆ. ಕೊಟ್ಟು ಹೋದ್ಮೇಲೆ ಇವನು ಮಾತಾಡಿ ಹೋಗ್ತಾನೆ ಚೇಂಬರ್ಗೆ. ಯಾರು ಅಭಿ ಮಾತಾಡಿ ಚೇಂಬರ್ಗೆ ಹೋದ್ಮೇಲೆ ಈ ಮಗು ಮೊಬೈಲ್ ಇಸ್ಕೊಂಡು ಅಮ್ಮ ಮೇಡಮ್ಗೆ ಕಾಲ್ ಮಾಡೋಕ್ಕೆ ನಂಗೆ ಗೊತ್ತು ಬಿಡು, ವಿಡಿಯೋ ಕಾಲ್ ಮಾಡೋದಕ್ಕೆ ಎಲ್ಲ ನೀನು ಕೇಳ್ತಿರೋದು ಅಂತೇಳ್ಬಿಟ್ಟು ಕೊಟ್ಬಿಟ್ಟು ಹೋಗ್ತಾಳೆ ಅವಳು. ಆಫೀಸ್ ಒಳಗಡೆ ಹೋಗಿ ಅಲ್ಲಿ ಚೇಂಬರಲ್ಲಿ ಕೂತ್ಕೊಂಡು ಏನು ನೀನು ಒಬ್ಬಳೇ ಇದ್ದೀಯಾ ಚಾಮಿನಿ ಅಂತ ಕೇಳ್ತಾನೆ. ಹೌದು ನಾನು ಒಬ್ಬಳೇ ಇದ್ದೀನಿ, ನಾನು ಒಬ್ಬಳೇ ಹೆಂಗಿರೋಕ್ಕಾಗುತ್ತೆ ಬೆಂಗಳೂರಲ್ಲಿ, ಯಾರಾದ್ರ ಜೊತೆಗೆ ಬೇಕೇ ಬೇಕಲ್ವ, ನಾನು ನನ್ನ ಫ್ರೆಂಡು ಇದ್ದೀವಿ ಅಂತ ಹೇಳ್ತಾಳೆ. ಇಷ್ಟು ದೊಡ್ಡ ಬೆಂಗಳೂರಲ್ಲಿ ಹೆಂಗಿರೋದು ಸರ್ ನಾವು, ಒಬ್ಬೊಬ್ಬರೇ ಇರೋದು ಕಷ್ಟ ಅಲ್ವಾ ಹೆಣ್ಮಕ್ಳು ಅಂತ. ಹೌದಾ ಅಂತ ಹೇಳ್ತಾನೆ. ಆಮೇಲೆ ಏನೇನೋ ಎಲ್ಲ ವಿಚಾರಿಸ್ತಾನೆ, ಸೈಟ್ ಬಗ್ಗೆ ವಿಚಾರಿಸ್ತಾನೆ. ಸೈಟಿಗೆ ಹೋಗಿ ವಿಸಿಟ್ ಕೊಟ್ಟು ಎಲ್ಲ ಇದು ಮಾಡ್ಕೊಬನ್ನಿ ಅಂತ ಹೇಳ್ತಾನೆ. ಸರಿ ಸರ್ ಅಂತ ಹೇಳಿ ಹೊರಡ್ತಾಳೆ. ಆಗ ಬಾಬಿ ಹತ್ರ ಮೊಬೈಲ್ ಇಸ್ಕೊಂಡು ಅವಳು ಹೊರಟೋಗ್ತಾಳೆ. ಆಮೇಲೆ ಬಾಬಿ ಅವ್ರ ಅಪ್ಪನ ಜೊತೆ ಆಫೀಸಲ್ಲಿ ಇರ್ತಾನೆ. ಈ ಕಡೆಯಿಂದ ಸ್ವರ ಬರ್ತಾ ಇರ್ತಾಳೆ. ಆಗ ಸ್ವರ ಬರ್ತಿರ್ಬೇಕಾದ್ರೆ ಅವಳು ಏನೇನೋ ಬರ್ತಾ ಇದ್ದಾಳೆ. ಏನೇನು ಅಂದರೆ ಮತ್ತು ಚಾಮಂತಿ ಏನು ಕೇಳಿದ್ಲೋ ಏನು ಹೇಳಲೇ ಇಲ್ಲ. ಅಭಿ ಸರ್ ಏನು ಹೇಳಿದ್ರು, ಅಭಿ ಸರ್ ನನ್ನ ವಾಯ್ಸ್ ಕೇಳಿಸ್ಕೊಂಡ್ರು ಇಲ್ವೋ, ಅಭಿ ಸರ್ ವಾಯ್ಸ್ ನಾನು ಕೇಳಿಸ್ಕೋಬೇಕು, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇರ್ತಾಳೆ. ಹಂಗೆ ನೆನ್ಕೊಂಡು ಹಂಗೆ ಬರ್ತಾ ಇರ್ತಾಳೆ ಅವಳು ಆ ಕಡೆಯಿಂದ ನಡ್ಕೊಂಡು. ಆಮೇಲೆ ಅದು ಮುಂಚೆ ಇವನು ಪಾಪು ವಿಡಿಯೋ ಕಾಲ್ ಮಾಡಿ ಅಮ್ಮ ಮೇಡಮ್ ಹತ್ರ ಮಾತಾಡ್ತಾ ಇರ್ತಾನೆ. ಮತ್ತು ಅಮ್ಮ ಮೇಡಮ್ ಏನು ಮಾಡ್ತಾಯಿದ್ದೀರಾ, ಹಂಗೆ ಹಿಂಗೆ ಸ್ಕೂಲಿಗೆ ಹೋಗಿಲ್ವಾ ಅಂತೆಲ್ಲ ಕೇಳ್ತಾ ಇರ್ತಾನೆ. ಇಲ್ಲ ಇವತ್ತು ಹೋಗಿಲ್ಲ ಬಾಬಿ, ಸುಮ್ಮನೆ ಯಾರನ್ನೋ ಮೀಟ್ ಮಾಡಬೇಕಿತ್ತು, ಹಂಗೆ ಹೋಗೋಣ ಅಂತ ಇದ್ದೀನಿ, ಹೋಗಿಲ್ಲ. ನೀನು ಚೆನ್ನಾಗಿದ್ದೀಯಾ ಬಾಬಿ ಅಂತೆಲ್ಲ ಕೇಳ್ತಾಳೆ. ಚೆನ್ನಾಗಿದ್ದೀನಿ ಅಮ್ಮ ಮೇಡಮ್ ನಾನು ಅಂತ. ಆಮೇಲೆ ಚಾವಂತಿ ಹತ್ರ ಇಸ್ಕೊಂಡ ಮೊಬೈಲು ಅಂತ ಕೇಳ್ತಾಳೆ. ಹ್ಞೂ ಇಸ್ಕೊಂಡೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ ಇಬ್ಬರೂ. ಚಾವಂತಿ ಹೊರಡ್ತಾಳೆ ಸೈಟ್ ವಿಸಿಟ್ ಕೊಡೋದಕ್ಕೆ ಅಂತೇಳ್ಬಿಟ್ಟು. ಆವಾಗ ಮೊಬೈಲ್ ಇಸ್ಕೊಂಡು ಹೋಗ್ತಾಳೆ ಅವಳು. ಮೊಬೈಲ್ ಇಸ್ಕೊಂಡು ಹೋದ್ಮೇಲೆ ಅಲ್ಲಿ ಸೈಟ್ ವಿಸಿಟಿಗೆ ಹೋಗ್ತಾರೆ. ಸೈಟ್ ವಿಸಿಟಿಗೆ ಹೋಗ್ಬೇಕಾದ್ರೆ ಸರಿ ಹೋಗಾಯಿತು. ಆಮೇಲೆ ಇವಳು ಜಾನು ಫಸ್ಟೇ ಫೋನ್ ಮಾಡಿಕೊಂಡು ಅವನ ಬರೋ ಕೇಳಿಕೊಂಡು, ನೀನು ಯಾವ ಕಾರಣಕ್ಕಾದ್ರೂ ಅವಳನ್ನು ಲವಲ್ಲಿ ಬೀಳಿಸ್ಕೊಂಡು ಆಮೇಲೆ ಅವಳು ಬಿಡೋಕ್ಕಾಗೋದೇ ಇಲ್ಲ ಅನ್ನೋ ಮೂಮೆಂಟಿಗೆ ಬಂದು ಅವಳು ಹತ್ತು ಕರೆದು ರಂಪಾಟ ಮಾಡೋದನ್ನ ನೋಡಬೇಕು, ಅಲ್ಲಿವರೆಗೆ ನೀನು ಮುಂದುವರಿಬೇಕು ಅಂತ ಹೇಳಿರ್ತಾಳೆ. ಆಯಿತು ಮೇಡಮ್ ಅಂತ ಹೇಳಿರ್ತಾನೆ. ಈ ಕಡೆ ಅಭಿ ಯೋಚನೆ ಮಾಡ್ತಾನೆ, ಚಾವಂತಿ ಹಿಂಗಂದ್ಲಲ್ಲ, ಅವಳ ಫ್ರೆಂಡು ಇದ್ದೀವಿ ಅಂದ್ರಲ್ಲ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾನೇ ಇರ್ತಾನೆ. ಅವನಿಗೇನು ಹೊಳ್ದಿರಲ್ಲ, ಇನ್ನು ಯೋಚನೆ ಮಾಡ್ತಿದ್ರು ಹೊಳ್ದಿರಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವನು
ಎದ್ದು ಅವನ ಆಫೀಸಲ್ಲೇ ಅವನಿಗೆ ತುಂಬ ಕೆಲಸ ಇರೋದ್ರಿಂದ ಆಫೀಸಲ್ಲೇ ಕೆಲಸ ಮಾಡ್ತಿರ್ತಾನೆ. ಸೈಟ್ ವಿಸಿಟಿಗೆ ಅವನು ಹೋಗಲ್ಲ. ಚಂದ್ರಕಾಂತ ಮತ್ತು ಚಾಮ ಚಾಮನ್ ಚಾವಂತಿ ಹೋಗ್ತಾರೆ ಸೈಟ್ ವಿಸಿಟಿಗೆ. ಅಲ್ಲಿ ಸೈಟು ಸೆಕ್ಯೂರಿಟಿ ಇರ್ತಾನಲ್ಲ ಅವನು, ಎಲ್ಲ ಸೇಲ್ ಆದವು ಸರ್, ಸೈಟ್ಗಳು ಒಂದು ಉಳ್ಕೊಂಡಿಲ್ಲ ಅಂತ ಹೇಳ್ಬಿಡ್ತಾನೆ. ಅದನ್ನು ಫೋನ್ ಮಾಡಿ ಅಭಿ ಸರ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಎಲ್ಲ ಸೇಲ್ ಆದವಂತೆ ಸರ್, ಒಂದೂ ಇಲ್ಲ, ಎಲ್ಲ ಕಂಪ್ಲೀಟ್ ಸೇಲ್ ಆಗಿದ್ದಾವೆ ಸೈಟ್ಗಳು ಅಂತೇಳಿ. ಅವನು ಅಭಿಗೂ ತುಂಬ ಖುಷಿ ಆಗುತ್ತೆ. ಹೌದಲ್ಲ, ಎಷ್ಟು ಖುಷಿ ವಿಷಯ, ತುಂಬ ಎಲ್ಲ ಸೇಲ್ ಆದವು ಅಂದರೆ ಎಲ್ಲದೂ ಖುಷಿ ಇದೆ ಅಲ್ವಾ ವಿಷಯ ಅಂತ ಹೇಳ್ಬಿಟ್ಟು ಸರಿ ಅಂತ ಸುಮ್ಮನಾಗ್ತಾನೆ. ಹೀಗೆ ಅವರು ಎಲ್ಲೆಲ್ಲಿ ಅಂದರೆ ಅಲ್ಲೆಲ್ಲ ವಿಸಿಟ್ ಕೊಟ್ಟು, ಸೈಟ್ ವಿಸಿಟ್ ಮಾಡಿ, ಆಮೇಲೆ ಅಲ್ಲಿ ಬಂದವರಿಗೆ ರಿಪೋರ್ಟ್ ಕೊಟ್ಟು ಮತ್ತೆ ಅಲ್ಲಿಂದ ವಾಪಸ್ ಹೊರಡಬೇಕು. ಆವಾಗ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಕೂತ್ಕೋತಾಳೆ ಅವಳು, ಒಂದು ಸೈಡೇನೆ ಕೂತಿರ್ತಾಳೆ. ಆಮೇಲೆ ಅಲ್ಲಿ ಹೋಗ್ಬೇಕಾದ್ರೆ ವಾಪಸ್ಸು ಒಂದು 10% ಬಿದ್ದಲು, ಈಗ ನನಗೆ ಒಂದು 10% ಬಿದ್ದಲು, 5% ಬಿದ್ದಲು ಅಂತ ಹಿಂಗೆ ಮಾತಾಡ್ತಾನೆ ಇರ್ತಾನೆ ಅವನು. ಅವಳು ನಗೋದು, ನಗ್ತಾ ಇದ್ದಾಳೆ ಅಂದರೆ ನನ್ನ ಲವಲ್ ಬಿದ್ದಲು ಅಂತ ಇವನು ಊಹೆ ಮಾಡ್ಕೊಳ್ತಾನೆ ಯಾವಾಗಲೂ. ಇವನ ಕಲ್ಪನೆಯೇ ಆ ಥರ ಇರುತ್ತೆ. ಅವಳು ನಕ್ಕರೂ ನನ್ನ ಲವಲ್ಲೇ ಬಿದ್ದಲು ಅಂದ್ಕೊಳ್ತಾನೆ. ಅವಳು ಬೇಜಾರು ಮಾಡ್ಕೊಂಡಾಗ ಏಕೆ ಬೇಜಾರು ಅಂತಾನೆ, ಯಾವತ್ತೂ ಬೇಜಾರು ಮಾಡ್ಕೊಂಡೇ ಇಲ್ಲ ಅವಳು. ಹಾಗಾಗಿ ತುಂಬ ಖುಷಿಯಾಗಿಯೇ ಇರ್ತಾರೆ ಇಬ್ಬರೂ. ಅಲ್ಲಿಂದ ಹೊರಡ್ತಾರೆ. ಇವನು ರೂಟ್ ಚೇಂಜ್ ಮಾಡಿ ಹೊರಟಿರ್ತಾನೆ. ಆವಾಗ ಅವಳಿಗೆ ಅನುಮಾನ ಬರುತ್ತೆ. ಚಂದ್ರಕಾಂತ್ ಸರ್, ನಾವು ಇಲ್ಲಲ್ವಲ್ಲ ಬಂದಿದ್ದು, ನೀವು ಯಾಕೆ ರೂಟ್ ಚೇಂಜ್ ಮಾಡಿ ಹೊರಟ್ರಲ್ಲ ಅಂತ ಕೇಳ್ತಾಳೆ. ಈ ಕಡೆ ಶಾರ್ಟ್ಕಟ್ಟು, ಬೇಗ ಹೋಗ್ಬಿಡ್ಬೋದು ಅಂತ ಹೇಳ್ತಾನೆ. ಆದರೆ ಇವನೇನೋ ಕ್ರಿಮಿನಲ್ ಐಡಿಯಾ ಮಾಡಿ ಯಾರನ್ನೋ ಬರೋಕ್ಕೆ ಕೇಳ್ಕೊಂಡಿದ್ದಾನೆ. ಅಲ್ಲಿ ಮೋಸ್ಟ್ಲಿ ಕತ್ಲೆ ಆಯಿತು, ಹೋಟೆಲ್ಲು ಹಾಗೆ ಹೀಗೆ ಅಂತ ಏನಾದ್ರು ಉಳ್ಕೊಂಡು ಹೋಗೋದು ಹಂಗೆ ಎಲ್ಲ ಇರ್ಬೋದು ಅನಿಸುತ್ತೆ. ಅದಿನ್ನೂ ಗೊತ್ತಾಗಿಲ್ಲ. ಇವಳು ಏನೇನು ಐಡಿಯಾ ಹೇಳ್ಕೊಡ್ತಾಳೋ ಅದೇ ಥರ ಅವ್ನು ಮಾಡ್ತಾಯಿದ್ದಾನೆ. ದುಡ್ಡಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಇವಾಗ ಜನಗಳು ಅನ್ನೋದಕ್ಕೆ ಇದೇ ಉದಾಹರಣೆ. ಪಾಪ ಹುಡುಗಿ ಒಳ್ಳೆಯವಳು, ಚಾವಂತಿ ತುಂಬ ಒಳ್ಳೆಯವಳು. ಅವಳನ್ನು ಹಾಳು ಮಾಡಬೇಕು ಅಂತ ಇವಳು ತುಂಬ ಸ್ಕೆಚ್ ಹಾಕಿದ್ದಾಳೆ. ಅಲ್ಲಿ ಸ್ವರ ಮತ್ತೆ ಆ ಕಡೆಯಿಂದ ಬರ್ತಾ ಇರ್ತಾಳೆ. ಸ್ವರನ ಹೋಗಿ ಇವಳೇ ಭೇಟಿ ಮಾಡ್ತಾಳೆ. ಭೇಟಿ ಮಾಡಿ ಯಾಕೆ ಬಂದೆ ಇಲ್ಲಿಗೆ, ನನ್ನ ಸಂಸಾರ ಹಾಳು ಮಾಡೋಕ್ಕೆ ಬಂದೇನೆ ಅಂತ ಕೇಳ್ತಾಳೆ. ಅಯ್ಯೋ, ನನ್ನ ಸಂಸಾರ ನೀನು ಹಾಳು ಮಾಡಿರೋದು, ನಿನ್ನ ಸಂಸಾರ ನಾನು ಹಾಳು ಮಾಡ್ತಾಯಿದ್ದೀನ, ಏನು ಮಾತಾಡ್ತಾಯಿದ್ದೀಯ ನೀನು ಜಾನು, ನಿಂಗೆ ಅಷ್ಟು ಮಾತಾಡೋಕ್ಕೆ ಗೊತ್ತಾಗಲ್ವಾ ಅಂತ. ಅದಲ್ಲ, ನೀನು ಬೇಡ ಅಂತ ಬಿಟ್ಟು ಹೋಗಿದ ಮೇಲೆ ತಾನೇ ನಾನು ನಿನ್ನ ಸಂಸಾರಕ್ಕೆ ಬಂದಿರೋದು, ನಾನೇನು ಫಸ್ಟೇ ಬಂದಿದ್ನಾ ಅಂತೆಲ್ಲ ಕೇಳ್ತಾಳೆ. ಆಮೇಲೆ ಅವನು ಸುಮ್ಮನಾಗ್ತಾಳೆ. ಹಿಂಗೆ ಇಬ್ಬರಿಗೂ ವಾದ ವಿವಾದ ನಡೆದು ಲಾಸ್ಟಲ್ಲಿ ಇಲ್ಲಿ ಅಭಿ ಆಫೀಸ್ ಹತ್ರನೇ ಬಂದುಬಿಟ್ಟಿದೆಯಲ್ಲ ನೀನು, ಇಲ್ಲಿವರೆಗೆ ಬರೋಂಗಾದ್ಯಾ ಅಂತ ಕೇಳ್ತಾನೆ. ಇದನ್ನು ಆಫೀಸು ಗೊತ್ತೇ ಇರಲಿಲ್ವಲ್ಲ ನನಗೆ ಅಂತೇಳ್ಬಿಟ್ಟು ಅವಳು, ಹೌದಾ, ಗೊತ್ತಿಲ್ದಂಗೆ ಮೇಂಟೈನ್ ಮಾಡಬೇಕು ಅಂತೇಳಿ, ಹೌದಾ ಅಭಿ, ನನಗೆ ಆಫೀಸು ಅಂತಲೇ ಗೊತ್ತಿರಲಿಲ್ಲ, ಹಾಗೆ ಹೀಗೆ ಇಲ್ಲಿ ಬಂದಿದ್ದೆ ನಾನು, ಹಾಗೆ ಹಿಂಗೆ ಅಂತ ಏನೇನು ಹೇಳ್ತಾಳೆ. ಆದಮೇಲೆ ಸರಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಹಿಂಗೆ ವಾದ ವಿವಾದ ನಡೆಯುತ್ತೆ. ನೀನು ಆಫೀಸಿಗೆ ಬಂದಿದ್ದೀಯಾ ಜಾನು ಅಂತ ಕೇಳ್ತಾಳೆ. ಇನ್ನೇನು ಮಾಡೋದು, ಆಫೀಸ್ ಕೆಲಸ ಮಾಡಿದ್ರೆ ತಾನೇ, ನಿಮ್ಮಂಥರ ಕಣ್ಣು ತಪ್ಪಿಸಿ ಬದುಕೋದೇ ಕಷ್ಟ ಆಗ್ಬಿಟ್ಟಿದೆಯಲ್ಲ ಹಾಗೆ ಅಂತೆಲ್ಲ ಬೈತಾಳೆ. ನಾನು ಅಷ್ಟೇ ಹೇಳಬೇಕು ಅಂದರೆ, ನನ್ನ ಸಂಸಾರಕ್ಕೆ ಹುಳಿ ಹಿಂಡಿ ನಿನ್ನ ಜೊತೆ ವಾಪಸ್ ತೊಗೊಂಡಿದೀಯ ಅಂದರೆ ನೀನು ಇನ್ನೆಷ್ಟು ಮಟ್ಟಿಗಿದೆಯಾ ಲೆಕ್ಕ ಹಾಕೋ. ನಿನ್ನಿಂದನೇ ನನ್ನ ಸಂಸಾರ ಇವತ್ತು ಬೀದಿ ಬಂದಿರೋದು. ನನ್ನ ಮಗು ಎಲ್ಲಿದೆ, ನನ್ನ ಗಂಡ ಒಂದು ಕಡೆ, ಮಗು ಒಂದು ಕಡೆ, ನಾನೊಂದು ಕಡೆ ಆಗಿರೋದು ನಿನ್ನಿಂದನೇ ಅಂತ ಅವಳು ಬೈತಾಳೆ. ಆಮೇಲೆ ಈ ರೀತಿ ಒಬ್ರಿಗೊಬ್ಬರು ಮಾತಾಡಿ, ಇವನು ಬೇರೆ ಚಂದ್ರಕಾಂತ ರೂಟ್ ತಪ್ಪಿಸಿದ್ದಾನೆ, ಎಲ್ಲೋ ಬೇರೆ ಕಡೆ ರೂಟಲ್ಲಿ ಹೋಗ್ತಿದ್ದಾನೆ, ಅಲ್ಲೇನೋ ಕ್ರಿಮಿನಲ್ ಐಡಿಯಾ ಮಾಡಿದ್ದಾನೆ. ಪಾಪ ಅವಳನ್ನ ಎಲ್ಲಿ ಸಿಕ್ಕಿಸಿ ಅವಳನ್ನ ಹಾಳು ಮಾಡಿಬಿಡ್ತಾನೋ ಅದು ಬೇರೆ ಗೊತ್ತಿಲ್ಲ. ತುಂಬ ಒಳ್ಳೆ ಹುಡುಗಿ ಅವಳು. ಇವನು ದುಡ್ಡಿನ ಆಸೆಗೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದಾನೆ. ಅವಳು ಜಾನು ಎಷ್ಟಾದರೂ ಕೊಡ್ತೀನಿ ಅಂತ ಹೇಳಿದಾಳಲ್ಲ, ಹಂಗಾಗಿ ಇವನಿಗೆ ಭಯ ಇಲ್ಲ. ಎಷ್ಟಾದರೂ ದುಡ್ಡು ಕೊಡ್ತಾರೆ ಮೇಡಮ್, ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಇವನು ತಿಳ್ಕೊಂಡಿದ್ದಾನೆ. ಚಾವಂತಿನೂ ಅಷ್ಟೇ, ಅವಳು ಹುಷಾರಾಗಿರ್ತಾಳೆ ಅಂದ್ಕೊಂಡಿದ್ದೀನಿ. ಹಂಗೆ ಬೀಳಲ್ಲ, ತುಂಬ ಸುಲಭವಾಗಿ ಬೀಳೋ ಅಂಥವಳಲ್ಲ. ಆದರೆ ಏನಾಗುತ್ತೆ ಅಂತ ನೋಡಬೇಕು, ಹೆಂಗೆ ಹುಷಾರಾಗಿರ್ತಾಳೋ ಅಥವಾ ಏನಾದ್ರು ಎಫೆಕ್ಟ್ ಮಾಡ್ಕೋತಾಳೋ. ನಾಳಿನ ಎಪಿಸೋಡಲ್ಲಿ ಎಲ್ಲವೂ ಕ್ಲಿಯರಾಗಿ ಗೊತ್ತಾಗುತ್ತೆ.
ಅಭಿ ಕೂಡ ಫೋನ್ ಮಾಡಿ ಎಲ್ಲ ಸೈಟ್ಗಳು ಸೇಲ್ ಆಯ್ತಂತೆ ಅಂದಾಗ ಅವನು ಕೂಡ ತುಂಬ ಖುಷಿ ಪಡ್ತಾನೆ. ತುಂಬ ಖುಷಿಪಟ್ಟು ಸಂತೋಷಪಟ್ಟು, ಹೌದಾ ಸೇಲ್ ಆಯ್ತಂತೆ ಬೇಗನೆ ಆಯ್ತಲ್ವಾ ಎಲ್ಲ ಸೈಟ್ಗಳು, ತುಂಬಾ ಇನ್ಕಮ್ ಜಾಸ್ತಿ ಆಯಿತು. ಚಾವಂತಿ ಬಂದ ತಕ್ಷಣವೇ ನಮ್ಮ ಆಫೀಸಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಇದೆ, ಹಂಗೆ ಹಿಂಗೆ ಅಂತೆಲ್ಲ ಹೊಗಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿ ಇವಳಿಗೆ ಉರಿದು ಹೋಗ್ತಾ ಇರುತ್ತೆ. ನನ್ನ ಮಾತ್ರ ಹೊಗಳಲ್ಲ, ಚಾವಂತಿನ ಹೊಗಳ್ತಾವನಲ್ಲ ಅಂತೇಳ್ಬಿಟ್ಟು. ಅಭಿ ಮೇಲೂ ಸಿಟ್ಟು ಬರುತ್ತೆ, ಎಲ್ಲರ ಮೇಲೂ ಸಿಟ್ಕೋತಾಳೆ. ಅಭಿ ಇನ್ನೂ ತಾಳಿ ಕಟ್ಟಿಲ್ಲ ಇವಳಿಗೆ, ಆದ್ರೂ ರಿಲೇಷನ್ಶಿಪ್ಪಲ್ಲಿದ್ದಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.